ಸ್ನೇಹಿತರೆ, ಕುಮಾರಣ್ಣನ ಜೊತೆಗೆ 4 ದಿನ ಹೇಗೆ ಕಳೆದ್ವಿ ಅನ್ನೋದೇ ಗೊತ್ತಾಗಲಿಲ್ಲ. ಭಾಳ ಆತ್ಮೀಯವಾಗಿ, ನಾನು ಅಲ್ಲೇ ನಗರದಲ್ಲೇ ಇದ್ದೆ, ಚಾಮರಾಜನಗರದಲ್ಲೇ. ಭಾಳ ಆತ್ಮೀಯವಾಗಿ ಮಾತಾಡಿದರು. ಆಕಸ್ಮಿಕವಾಗಿ ಪರಿಚಯ ಆಯಿತು. ಈಗ ಅನಿವಾರ್ಯವಾಗಿ ಅಗಲ್ತಾ ಇದ್ದೀವಿ. ನಮ್ಮವರ ಸ್ನೇಹ ಯಾವಾಗಲೂ ಇರಲಿ ಅಂತ ಅವರಲ್ಲಿ ಕೇಳ್ಕೊಳ್ತಾ, ಕುಮಾರಣ್ಣ ಅವರ ಒಂದು ಅನಿಸಿಕೆಯನ್ನು ಕೇಳೋಣ ಸ್ನೇಹಿತರೆ. ಮಾತಾಡಿ ಕುಮಾರಣ್ಣ. ನಮ್ಮ ರಮೇಶ್ ಅವ್ರ ಜೊತೆಲಿ 4 ದಿನ ಹೇಗೆ ಕಳೆದೆ ಅಂತ ನಮಗೆ ಇನ್ನೂ ಗೊತ್ತಾಗಲಿಲ್ಲ. ಆದರೂ ಕೂಡ ನಮ್ಮ ರಮೇಶನವ್ರ ಜೊತೆಲಿ ಇದು ಮಾಡಿದ್ದೀವಿ. ನನಗೆ ತುಂಬ ಭಾಳ ಉತ್ತೇಜನ ಬಂದು, ನಾವು ಇದೇ ಥರ ರಮೇಶ್ ಸರ್ ಅವರು ಇದೇ ಥರ ಮುಂದೆ ಚೆನ್ನಾಗಿ ಮಾಡ್ಕೊಂಡು ಚೆನ್ನಾಗಿ ಮುಂದೆ ಹೋಗಲಿ ಅಂತ ನಾನು ಹಾರೈಸ್ತಾ ಇದ್ದೀನಿ. ತುಂಬ ಹೃದಯದ ಧನ್ಯವಾದಗಳು ಕುಮಾರಣ್ಣ. ನಿಮ್ಮ ಪ್ರೀತಿ ನಮ್ಮೊಟ್ಟಿಗೆ ಯಾವಾಗಲೂ ಇರಲಿ. ನೀವು ಅವತ್ತೊಂದು ಮಾತು ಹೇಳಿದ್ರಿ, ನಮ್ಮನ್ನು ನೆನೆಸ್ತೀರಾ ಅಂತೇಳಿ ಒಂದು ಮಾತು ಹೇಳಿದ್ರಿ. ಸೊ ಈಗ ಈ ಮೂಮೆಂಟಲ್ಲೇ ಆ ಒಂದು ನಿಮ್ಮ ಮಾತನ್ನು ನೆನಪು ಮಾಡ್ಕೊಳ್ತಾ ಇದ್ದೀನಿ. ನಿಮ್ಮ ಫ್ಯಾಮಿಲಿ ಎಲ್ಲ ಚೆನ್ನಾಗಿರಲಿ, ಮಗುಗೆ ಒಳ್ಳೆಯ ಭವಿಷ್ಯ ಸಿಗಲಿ, ನಿಮ್ಮ ಉತ್ತರೋತ್ತರ ಅಭಿವೃದ್ಧಿ ಆಗಲಿ, ನಿಮ್ಮ ಜಮೀನಿನ ಅಭಿವೃದ್ಧಿ ಆಗಲಿ ಅಂಥೇಳಿ ನಾವು ಸಾಗರ ತಾಲೂಕಿಂದ ಇಲ್ಲಿವರೆಗೆ ಬಂದು ಹೇಗೋ ಪರಿಚಯ ಆಗಿಬಿಟ್ಟು 4 ದಿನ ಆತ್ಮೀಯವಾಗಿ ಹೇಗೆ ಕಳೆದು, ಇದು ನಮ್ಮ ಸ್ನೇಹ ಯಾವಾಗಲೂ ಇರಲಿ ಅಂತ ದೇವರಲ್ಲಿ ಕೇಳ್ಕೊಳ್ತೀನಿ. ನಾನು ನನ್ನ ಇಲ್ಲಿವರೆಗೆ ಸೇಫಾಗಿ ಕರ್ಕೊಂಡು ಹೋಗಿ ಎಲ್ಲ ಥರದಲ್ಲೂ ಯಾವುದೇ ರೀತಿ ತೊಂದರೆ ಆಗದೆ ಇರೋದಾಗೆ ಸೇಫಾಗಿ ಕರ್ಕೊಂಡು ಹೋಗಿ ಬಂದ್ರಿ. ಹಾಗಾಗಿ ನಾನು ಈ ಬಿಸ್ನೆಸ್ ಬೇರೆ, ಪ್ರೀತಿ ವಿಶ್ವಾಸನೇ ಬೇರೆ. ನಾವು ಪ್ರೀತಿ ವಿಶ್ವಾಸದಿಂದ ಹೀಗೆ ಇರೋಣ ಅಂತ ಹೇಳ್ತಾ ಎಲ್ಲರಿಗೂ ಧನ್ಯವಾದಗಳನ್ನು ಹೇಳ್ತಾ ಈ ಒಂದು ಎಪಿಸೋಡನ್ನು ಮುಗಿಸ್ತಾ ಇದ್ದೀನಿ ಸ್ನೇಹಿತರೆ. ಧನ್ಯವಾದಗಳು.